ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತ ಹೇಳಿ ಪಾನಿಪುರಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ಮಾರ್ಕೆಟ್ ಸೈಡ್ ಹೋದಾಗ ಎಲ್ಲರೂ ಕಣ್ತು ಅಂದ್ರೆ ತೊಗೊಂಡು ತಿನ್ನೋಲಿ ತನ ಸಮಾಧಾನ ಇರಲ್ಲ, ಅಥವಾ ಮನೆ ನಮ್ಮ ಜೊತೆ ಯಾರು ಇದ್ರೆ ಬರ್ರಿ ತಿನ್ನೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ತಿಂದು ಬರೋಲಿ ತನ ಸಮಾಧಾನ ಇರಲ್ಲ ಅಂಥ ಐಟಮು. ಹಾಗಾಗಿ ನಾನೇ ಮನೆಯಲ್ಲಿ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೆ. ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ಸೇಮ್ ಹೊರಗಡೆ ಸಿಗುತ್ತಲ್ಲ ಅದೇ ಸೇಮಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಹೊರಗಡೆ ಸಿಗೋ ಪಾನಿಪುರಿ ಥರನೇ ಆಗಿದೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲು ನಾನು ಆಲೂಗಡ್ಡೆ ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೆ, ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಇದರ ನೆಕ್ಸ್ಟು ಪಾನಿ ಮಾಡೋಣ ಅಂತ ಹೇಳಿ ಪಾನಿ ಮಾಡಲಿಕ್ಕೆ ಏನು ಬೇಕು ತೊಗೋತಾ ಇದ್ದೆ. ಇವಾಗ ಕೊತ್ತಂಬರಿ ಹಾಕೋತಿದ್ದೀನಿ 1 ಹಿಡಿ. ಅದರ ನೆಕ್ಸ್ಟು 1 ಹಿಡಿ ಪುದೀನ ಹಾಕೋತಿದ್ದೆ. ನೋಡಿ ಇಷ್ಟಿಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಇಂಚಿನಿಲ್ಲ ಅಷ್ಟು ಶುಂಠಿ, ಜೊತೆಗೆ 1.5 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೆ. ಜೀರಿಗೆ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಬರುತ್ತೆ. ಆಮೇಲೆ ಜೀರ್ಣಕ್ರಿಯೆ ಏನು ಚಲೋ ಆಗುತ್ತೆ, ಹಾಗಾಗಿ ಪಾನಿಪುರಿ ತಿನ್ನೋದೂ ಒಳ್ಳೆಯದೇ. ಇದಾದಮೇಲೆ ಒಂದು 10 ಮೆಣಸಿನ್ಕಾಳು ಹಾಕ್ಕೊಂಡಿದ್ದೆ. ಇದಾದಮೇಲೆ ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಇಷ್ಟು ಹಾಕ್ಕೊಂಡು ಈ ಕಡೆ ಹುಣಸೆಹಣ್ಣು ನೆನೆ ಇಡೋಣ ಅಂತ ಹೇಳಿ ನಾವು ಹುಣಸೆಕಾಯಿನ ಒಣಗಿದಾದ್ಮೇಲೆ ಪೂರ್ತಿ ಒಣಗಿದಾದ್ಮೇಲೆ ಮಿಕ್ಸಿ ಹಾಕಿ ಸಣ್ಣಂಗೆ ರುಬ್ಬಿಟ್ಟಿರ್ತೀವಿ. ನೋಡಿ ಇವಾಗ ಖಾರ ಪುಡಿ ಮಾಡಿಟ್ಟಿರ್ತೀವಲ್ಲ ಅದೇ ಸೇಮೆ ಮಾಡಿಟ್ಟಿರ್ತೀವಿ, ಅದನ್ನು ನೆನೆ ಹಾಕ್ತಾ ಇದ್ದೆ. ಇದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕೊಂಡು ನೋಡಿ ಎಷ್ಟು ನುಣ್ಣ ಹಾಕ್ಕೊಂಡಿದ್ದೀನಿ. ಹಾಕಿ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ, ಇಟ್ಕೊಳ್ತಾ ಇದ್ದೀನಿ. ಇದು ಆಲ್ರೆಡಿ ರೆಡಿ ಆಗಿದೆ. ಇದಕ್ಕೆ ಉಪ್ಪು ಅದೆಲ್ಲ ಸೇರಿಸಿ ಹಾಕ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ನಾನೇನು ಹಾಕಿರಲಿಲ್ಲ, ನಿಮ್ಗೆ ತೋರಿಸಿದ್ನಲ್ಲ ಮಸಾಲೆ ಅದಷ್ಟೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ಹುಣಸೆಕಾಯಿ ನೆನೆ ಹಾಕಿದ್ನಲ್ಲ ಪೂರ್ತಿ ಇದನ್ನು ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಸುಮ್ಮನೆ ಕೆಡೋದಿಲ್ಲ, ಏನಿಲ್ಲ. ಆಮೇಲೆ ಹುಣಸೆಕಾಯಿ ಒಂದೊಂದು ಸಾರಿ ಕಪ್ಪು ಜಾಸ್ತಿ ಇದಾಗಿಬಿಟ್ಟಿರ್ತದೆ, ಮೆತ್ತಗಾಗಿ ಎಲ್ಲ ಕೆಡ್ತಿರ್ತದೆ. ಹಾಗಾಗಿ ನಾವು ಮನೆಯಲ್ಲೇ ನಮ್ಮ ಅತ್ತೆ ಮಾಡಿರ್ತಿದ್ರು, ಈ ಥರ ಅವರೇ ಕೊಟ್ಟು ಕಳಿಸಿದ್ದು. ನಾವು ಈ ಥರ ಮಾಡಿಟ್ಟಿರ್ತೀವಿ. ಇದ್ರ ಹುಣಸೆಹಣ್ಣು ನೋಡಿ ಅದು ಪೂರ್ತಿ ಹೋಗಲಿಲ್ಲ, ಹಾಗೆ ಪೂರ್ತಿ ಕೈಯಲ್ಲೇ ಸೋಸಿ ಹಾಕ್ತಾಯಿದ್ದೆ. ಇದಾದಮೇಲೆ ಸ್ವಲ್ಪ ಚಾಟ್ ಮಸಾಲ, ಇದಕ್ಕೆ ಉಪ್ಪು ಬೇಕು, ಅದಕ್ಕೆ ಎಷ್ಟು ಬೇಕೋ ಅದ್ರ ಮೇಲೆ ನೋಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ. ಆಮೇಲೆ ನಿಮಗೆ ಸೈಡ್ ಬೇಕು ಖಾರ ಜಾಸ್ತಿ ಅಂತ ಹೇಳಿದ್ರೆ ಸ್ವೀಟು ಮಾಡಿಟ್ಕೋಬೋದು, ಸ್ವೀಟ್ ಪಾನಿ ಈ ಥರ ಮಾಡಿಟ್ಕೋಬೋದು. ನಾನು ಖಾರ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಹಾಗಾಗಿ ನಾನು ಸ್ವೀಟ್ ಪಾನಿ ಮಾಡ್ಕೊಂಡಿರಲಿಲ್ಲ. ಇವಾಗ ಮಾರ್ಕೆಟಿಂದ ಪಾನಿಪುರಿ ತೊಗೊಂಬಂದಿದ್ದೆ ರೆಡಿಮೇಡ್, ಹಾಗಾಗಿ ಅದನ್ನು ಕರಿಯೋಣ ಅಂತ ಹೇಳಿ ಕಾಯ್ತಾ ಇದ್ದೀನಿ. ನೋಡಿ ಈ ಥರ ನಮಗೆ ಎಷ್ಟು ಬೇಕೋ ಅದ್ರ ರೀತಿಯಲ್ಲಿ ಕರೆದಿಟ್ಕೊಂಡಿದ್ದೆ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಹಾಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾನು ಈ ಥರ ಮನೆಯಲ್ಲೇ ಕರೆದಿಟ್ಕೋತಾ ಇದ್ದೀನಿ. ನೀವು ಆಲ್ಮೋಸ್ಟ್ ಕೆಲವೊಬ್ಬರು ಮನೆಯಲ್ಲೇ ಮಾಡ್ತಿರ್ತಾರೆ, ನಾನು ಟ್ರೈ ಮಾಡಿಲ್ಲ, ಹಾಗಾಗಿ ಇವ್ನು ಮಾರ್ಕೆಟಿಂದ ತೊಗೊಂಬಂದಿದ್ವು ಅಂತ ಹೇಳಿ ಇವನ್ನೇ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಪಾನಿ ಆಮೇಲೆ ಪೂರಿ 2 ರೆಡಿ ಆಗಿದೆ. ನನ್ನ ಮಗ ಮಾಡಿಕೊಡು ಅಂತ ಹೇಳಿ ಗಂಟು ಬಿದ್ದಿದ್ದ, ಹಾಗಾಗಿ ಅವನು ಸ್ಕೂಲ್ಗೆ ಹೋಗಿ ಬರೋಷ್ಟರಲ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನಿಮಗೂ ಎಲ್ಲರಿಗೂ ಇಷ್ಟ ಆಗಿರುತ್ತೆ, ಹಾಗಾಗಿ ನೀವು ಮನೆಯಲ್ಲೇ ಮಾಡೋದು ಚಲೋ, ಒಳ್ಳೆಯದು. ಪೂರಿ ಒಳಗಡೆ ತುಂಬ್ತೀವಲ್ಲ ಮಸಾಲ, ಅದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಆಲೂಗಡ್ಡೆ ಆಗಲೇ ಕುದಿಯೋಕ್ಕಿಟ್ಟಿದ್ನಲ್ಲ ಅದೆಷ್ಟು ಸಿಪ್ಪಿ ಸಲ್ದಿಟ್ಟು ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಖಾರ, ಜೊತೆಗೆ ಉಪ್ಪು, ಸ್ವಲ್ಪ ಚಾಟ್ ಮಸಾಲ, ಕೊತ್ತಂಬರಿ, ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಪಾನಿಪುರಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತಲ್ಲ, ಎಲ್ಲರಿಗೂ ಎಷ್ಟಿಷ್ಟ ಏನು ಅಂತ ಹೇಳಿ ಸ್ವಲ್ಪ ಕಮೆಂಟ್ ಮಾಡಿ. ಹೆಂಗೆ ನಿಮಗೆ ತೊಗೊಂಡ್ರೆ ಎಲ್ಲಿ ಕಂಡ್ರು ತಿನ್ನಲೇಬೇಕು ಅನಿಸ್ತಿರ್ತದಲ್ಲ ಕೆಲವೊಬ್ಬರು, ಅಂಥವ್ರಂದ್ರೆ ಪಾನಿಪುರಿ ಅಂದರೆ ತುಂಬ ಇಷ್ಟಪಡ್ತಿರ್ತಾರೆ. ಕಮೆಂಟ್ ಮಾಡಿ ನಿಮ್ಗೆ ಇಷ್ಟನೋ ಇಲ್ವೋ ಅಂತ ಹೇಳಿ. ನೋಡಿ ಇಷ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಟ್ಕೊತಿದ್ದೀನಿ. ನನಗಂತೂ ಆಲ್ಮೋಸ್ಟ್ ಹೊರಗಡೆ ಹೋದೆ ಅಂದರೆ ಪಾನಿಪುರಿ ಕಂಡು ಅಂದರೆ ತಿಂದು ಬರಲಿ ತನಕ ಸಮಾಧಾನನೇ ಇರಲ್ಲ. ಹೋದ ಸರ್ತಿಗೊಮ್ಮೆ ತಿಂದೇ ಬರ್ತಿರ್ತೀನಿ. ನೋಡಿ ಪಾನಿಪುರಿ ರೆಡಿಯಾಗಿದೆ, ಆಲೂಗಡ್ಡೆ ಒಳಗಡೆ ತಿನ್ನೋ ಮಸಾಲ ರೆಡಿಯಾಗಿದೆ. ಜೊತೆಗೆ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಮಾಡಿಟ್ಕೊಂಡಿದ್ದೀವಿ, ಹಾಕ್ಕೊಂಡ್ರೆ ಆಯಿತು ಅಂತ ಹೇಳಿ. ಇವಾಗ ನೋಡಿ ಪ್ಲೇಟಿಗೆಲ್ಲ ಸರ್ವ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ಅಲ್ವಾ, ಪಾನಿ ಅದೆಲ್ಲ ಹಾಕಿಟ್ಕೊಂಡಿದ್ದೀನಿ.